ನಡ್ಕೊಳ್ತಾ ಇದ್ದಿದ್ರೆ ನಾವು ಸ್ವಾಭಿಮಾನದಿಂದ ಹಠದಿಂದ ಬದುಕೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ನಾವು ಸ್ವಾಭಿಮಾನದಿಂದ ಬದುಕೋದಕ್ಕೆ ಒಂದು ರೀತಿ ನೀವೇ ಕಾರಣ ಆದ್ರಿ. ಇನ್ನು ನಿಮ್ಮ ದೊಡ್ಡತನ ಅಷ್ಟೇ. ನಾನು ಮಾಡ್ತಾ ಇದ್ದ ತಿಕ್ಕಲ್ತನನ್ನೆಲ್ಲ ಸಹಿಸ್ಕೊಂಡು ವಿನೋದನ ನಮ್ಮ ಪ್ರತಾಪನ ಕೊಟ್ಟು ಮದುವೆ ಮಾಡೋದಕ್ಕೆ ಒಪ್ಕೊಂಡಿದ್ರಲ್ಲ, ಅದಕ್ಕೆ ನಾನು ಈಗ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾವು ಬೀಗ್ರಲ್ಲ. ವೈಶಾಲಿ, ತಪ್ಪು ಎರಡೂ ಕಡೆಯಿಂದ ನಡೆದಿದೆ. ಪ್ರತಾಪ್ ಕಾಂಚನ ಮದುವೆ ಸಮಯದಲ್ಲಿ ನಾನು ಏನೆಲ್ಲ ಮಾಡಿಲ್ಲ, ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ. ಸುಶೀಲ್ ಕುಮಾರ್ ಅವರು ಗೌರವ ಕಳೆಯೋದಕ್ಕೆ ಪ್ರಯತ್ನ ಪಟ್ಟೆ, ಅದನ್ನೆಲ್ಲ ಸಹಿಸ್ಕೊಂಡ್ರೆ. ಬಿಡಿ, ಈಗ ಯಾಕೆ ಆ ಮಾತು? ಆಗಿರೋದನ್ನ ಮರೆತು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ನೀವಿಬ್ರು ಏನು ಒಳ್ಳೆ ಸ್ಪರ್ಧೆಗೆ ಬಿದ್ದೋರ್ ತರ ಒಬ್ರಿಗೊಬ್ರು ಕ್ಷಮೆ ಕೇಳ್ಕೊತಾ ಇದ್ದೀರಾ? ಯಾಕೋ ಗೊತ್ತಿಲ್ಲ, ಇವತ್ತು ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನನಗೆ ಒಡ ಹುಟ್ಟಿದ ಭಾವ ಬರ್ತಾ ಇದೆ. ನಂಜೂಡವನ್ನ ಅಣ್ಣ ಅಂತ ಕರಿಬೇಕು ಅನ್ಸ್ತಿದೆ, ನಿಮ್ಮನ್ನ ಅತ್ತಿಗೆ ಅಂತ ಕರಿಬೇಕು ಅನ್ಸ್ತಿದೆ. ವಿಶಾಲಿ, ಒಳ್ಳೆ ಕತೆ ಆಯ್ತಲ್ಲ. ನೀವು ಅಣ್ಣ ಅಂತ ಕರೆದು ನನ್ನ ವಯಸ್ಸನ್ನು ಜಾಸ್ತಿ ಮಾಡ್ತಾ ಇದ್ರಿ, ನನ್ನ ಇಮೇಜ್ ಏನಾಗಬೇಕು? ಮೊದಲಿಂದನೇ ನಾನು ನಿಮ್ಮನ್ನ ಅಣ್ಣ ಅತ್ತಿಗೆ ಅಂತ ಕರೆದ್ಬಿಟ್ಟಿದ್ರೆ ನನಗೆ ಒಡ ಹುಟ್ಟಿದವ್ರು ಇಲ್ಲ ಅನ್ನೋ ಕೊರಗೆ ಇರ್ತಾ ಇರ್ಲಿಲ್ಲ. ತುಂಬಾ ವರ್ಷಗಳಿಂದ ಆ ಕೊರಗಿತ್ತು. ಆದ್ರೆ ಇವತ್ತು ನನಗೆ ಅಣ್ಣ ಅತ್ತಿಗೆ ಇಬ್ರು ಸಿಕ್ಬಿಟ್ರು. ಯಾರೋ ಜಿದ್ದಿಗೆ ಬಿದ್ರು ಅಂತ ನಾವು ಅದನ್ನ ಸಾಧಿಸ್ಬಿಡ್ತೀವಿ. ನಾವೇ ನಿಮ್ಗೆ ಹೇಳಬೇಕಾಗಿತ್ತು, ವೈಶಾಲಿ ಅವರೇ ಇದು ಹೀಗಲ್ಲ ಹಾಗೆ ಅಂತ. ಚೇಚೆ ಇಲ್ಲ ಪದ್ಮವ್ರೆ, ತಪ್ಪಿಲ್ಲ ನಂದೆ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಜೀವನದಲ್ಲಿ ಏನಾದ್ರೂ ಪುಣ್ಯ ಸಾಧಿಸಿದ್ದೇನೆ ಅಂದ್ರೆ ಅದು ಇವತ್ತೇ ನೋಡಿ, ನಿಮ್ಮಿಬ್ರಿಂದಾನೇ ಅಲ್ವಾ ಇವತ್ತು ಸಾವಿತ್ರಿ ನನ್ನ ಮನೆಗೆ ಸೊಸೆಯಾಗಿ ಬಂದಿದ್ದು. ಸಾವಿತ್ರಿಯಿಂದ ನನ್ನ ಮನೆಗೆ ತುಂಬಾನೇ ಒಳ್ಳೇದಾಗಿದೆ. ಇವತ್ತು ಈ ಮನೆ ಸುಸ್ಥಿತಿನಲ್ಲಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಸಾವಿತ್ರಿನೇ. ನಿಮ್ಮಿಬ್ಬರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಕೃತಜ್ಞತೆ ಅಂತೆಲ್ಲ ಹೇಳ್ಬಿಡಿ ವೈಶಾಲಿ ಅವರೇ. ಒಡ ಹುಟ್ಟಿದವರು ಅನ್ನೋ ಭಾವ ನಿಮ್ಮಲ್ಲಿ ಬಂತಲ್ಲ, ಅಷ್ಟು ಸಾಕು. ಈ ಊರಲ್ಲಿ ನಮ್ಮವರು ಅಂತ ಯಾರು ಇರಲಿಲ್ಲ, ಈಗ ನೀವು ಇಟ್ಕೊಂಡಿದ್ರಿ. ಇವಾಗ ವಯಸ್ಸಾದ ಮೇಲೆ ನಾವು ನೀವು ಯಂಗ್ ಬ್ರದರ್ ಅಂಡ್ ಸಿಸ್ಟರ್. ಸರಿ, ನೀವಿಬ್ರು ಇನ್ನೇನು ಕೆಲಸ ಮಾಡೋ ಅಗತ್ಯ ಇಲ್ಲ. ಮನೆಯಲ್ಲಿ ಕೆಲಸದವ್ರು ಅವ್ರು ನೋಡ್ಕೊಳ್ತಾರೆ. ನೀವು ಆರಾಮಾಗಿ ಓಡಾಡ್ಕೊಂಡಿರ್ಬೇಕು, ಗೊತ್ತಾಯ್ತಾ? ಕತೆ ಇಲ್ಲ, ನಮ್ಮನೆ ಕೆಲಸ ನಾವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ನೋಡಿ, ದತ್ತು ಪ್ರಕ್ರಿಯೆನ ನಾವು ಸಂತೋಷವಾಗಿ ಎಲ್ಲರೂ ಕೈ ಕೈ ಮಿಲಾಯಿಸ್ಕೊಂಡು ಮಾಡ್ಬೋಣ. ಓಕೆ, ಡನ್. ಇರಪ್ಪ, ನಾನು ಬದಲಾಗ್ತೀನಿ. ಮುಗಿತಪ್ಪ ಎಲ್ಲ ಅರೇಂಜ್ಮೆಂಟ್ಸು. ಸರಿಯಾಗಿದ್ರೆ ಶಾಸ್ತ್ರ ಶುರು ಮಾಡೋಣ. ಬಸ, ಎಲ್ಲಿಂದ ಶುರು ಆಯ್ತದೆ? ಶಾಸ್ತ್ರ ಇರೋದು ನಾಳೆಗೆ. ಏನ ನಾಳೆನಾ? ಹೌದು ಬಾಸು, ಮಾತಾಗಿರೋದೆ ಇವತ್ತಿಗಂತ. ಆದ್ರೆ ನಮ್ಮ ಮಹಿಳಾ ಮಣಿಗಳೆಲ್ಲ ರೆಡಿ ಆಗ್ಬೇಕಲ್ವಾ? ಉಡೋದು ಸೀರೆ, ಆದ್ರೆ ಎಲ್ಲ ಆಂಟಿದಿರೋ. ಬಸು, ಅವ್ರು ಸೀರೆ ಉಟ್ರೆ ಸಕ್ಕದ ಕಾಣ್ತಾರೆ ಅಂದ್ರೆ ಟೈಮ್ ತಗೊಳಿದ್ರು ಒಂದು ಅರ್ಥ ಇದೆ. ಆದ್ರೆ ಹಂಗಲ್ವಲ್ಲ ಬಸ್ಸು? ಕರೆಕ್ಟ್ ಆಗಿ ಹೇಳ್ದೆ ನೋಡು. ಸರಿ, ಒಳಗಡೆ ಏನಾಗ್ತಿದೆ ನೋಡೋಣ. ಅದಕ್ಕೆ ವೇಟಿಂಗ್ ಬಸ್ಸು, ಬನ್ನಿ.
ಪುಟ್ಟಿ ರೆಡಿ ರೆಡಿ ಅಲ್ಲೇ ರೆಡಿ. ಪಾಪು ಮರಿ ಮುದ್ದು ಮರಿ ಅಪ್ಪ ಬೇಕಾ, ಅಪ್ಪ ಬೇಕು ಅಮ್ಮ ಬೇಕು ಎಲ್ಲ ಬೇಕು, ನೀನೇ ಬೇಕು. ನಿನ್ನ ಕಳಿಸ್ಕೊಡ್ತಿದೀವಿ ಅಂತ ಬೇಜಾರಾಗ್ಬೇಡ ಪುಟ್ಟಿ. ನಾನು ಅಪ್ಪ ವರ್ಷಕ್ಕೊಂದ್ಸರ್ತಿ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀವಿ. ಅಪ್ಪಂಗೆ ಹೇಳು ಬೇಜಾರಾಗ್ಬಾರ್ದಂತೆ ಅಂತ. ಮಗಳೇ, ಅಮ್ಮಂಗೇಳು ಅಮ್ಮ ತುಂಬಾ ಒಳ್ಳೆಯವಳು, ಅಮ್ಮ ಬೇಜಾರಾದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ ಅಂತ. ಆದ್ರೆ ನಿಮ್ಮಪ್ಪ ಒಂದೊಂದ್ಸತಿ ಸುಳ್ಳು ಹೇಳ್ತಾರೆ ಪುಟ್ಟಿ, ನಂಗೆಷ್ಟು ಬೇಜಾರಾಗುತ್ತೆ ಗೊತ್ತಾ. ಹಾಗೇನಿಲ್ಲ, ನಾನು ಸತ್ಯ ಸತ್ಯ ಯಾವತ್ತೂ ಸುಳ್ಳು ಹೇಳಲ್ಲ. ಅಮ್ಮಂಗೇಳು ನಂದಿತಾ ಇದ್ದಾಳೆ ಸಾಕು ಅಂತ. ಅಮ್ಮ ಬೇಜಾರಾದ್ರೆ ನನಗೂ ಬೇಜಾರಾಗುತ್ತೆ ಅಂತ. ನಾನ್ ಕಣ್ಣೀರ್ ಹಾಕೋದ್ರಿಂದ ಅಪ್ಪಂಗ್ ಬೇಜಾರಾಗುತ್ತೆ ಅಂದ್ರೆ ನಾ ಇನ್ಮೇಲೆ ಕಣ್ಣೀರೇ ಹಾಕಲ್ಲ. ಆದ್ರೂ ನಿನ್ ಮರೆಯಕ್ಕಾಗಲ್ಲ. ಮರೆಯೋದು ಸುಲಭ ಅನ್ಕೊಂಡವಳೆ. ಕರಳು ಬಳಿ ಕಟ್ ಮಾಡಿದ್ದು ಡಾಕ್ಟ್ರು, ಯಾವರಲ್ಲ. ನೋಡಿ, ಹೀಗೆಲ್ಲ ಮಾತಾಡಿ ನನ್ನ ಕುಗ್ಗಿಸ್ಬೇಡಿ. ಮಗುನ ಸಂತೋಷವಾಗಿ ಕಳಿಸ್ಕೊಡ್ಬೇಕು ಅನ್ಕೊಂಡಿದೀವಿ. ಅದೇ ಅಲ್ವಾ ಮಗುಗ್ ಶ್ರೇಯಸ್ಸು. ಅಮ್ಮ ಸೈಲೆಂಟ್ ಆಗೋರೆ. ಯಾಕಿರ್ಬೋದು? ಏನಿಲ್ಲ ಬಸ್ಸು, ನಮ್ಮ ಅತ್ತೆ ಪದ್ಮಾವತಿ ಅವರು ಬೋಸ್ ಅಂದಾಗ ರೆಡಿ ಆಗವ್ರೆ. ಅವ್ರಿಗೆ ಕಾಂಪೀಟ್ ಮಾಡಕ್ಕಾಗಲ್ಲ ಅಂತ ಅಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಶಾಸ್ತ್ರದಲ್ಲಿ ಏನ್ ಬೇಜಾರು? ಸುಶೀಲೆ ಇನ್ನೂ ಬಂದಿಲ್ಲ, ಅವರಿಂದ ಏನ್ ಸಂಭ್ರಮ? ಅವ್ರೇನ್ ಮಳೆನಾ? ಬರ್ಲಿಲ್ಲ ಅಂದ್ರೆ ಬರಗಾಲ ಅನ್ನಕ್ಕೆ. ಮನೆ ಯಜಮಾನ ಇಲ್ಲ ಅಂದ್ರೆ ಏನಾಯ್ತು? ಮಕ್ಕಳಾಗ್ ನಾವಿಲ್ವಾ? ಅವ್ರು ನಿಮ್ಗೆ ಅಪ್ಪ ತಾನೆ, ಅವರು ಇರ್ಬೇಕಲ್ವಾ? ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ವಾ ಅಲ್ವಾ ಬಸ್ಸು? ನಮ್ ಫೋನ್ ಅವ್ರು ರಿಸೀವ್ ಮಾಡಲ್ಲ ಅಂದ್ಮೇಲೆ ಅವರು ನಮಗೆ ಮುಖ್ಯ ಅಲ್ವಾ? ಅಲ್ವಾ ಸತ್ಯ? ಶಾಸ್ತ್ರ ಮಾಡಕ್ಕೆ ಅಪ್ಪ ಇಲ್ದಿದ್ರೇನೋ ಅಲ್ವಾ ಬಸ್ಸು? ನಾವು ಶಾಸ್ತ್ರ ಮುಗಿಸೋಣ ಅಷ್ಟೇ. ನಡಿ ಹೋಗೋಣ. ನಡಿ ಬಸ್ಸು. ನೀವು ಶುರು ಮಾಡಿ. ಹಾಗೆ ಆಗಿ ಶುರು ಮಾಡಕ್ಕಿಂತ ಮುಖ್ಯವಾದ ವಿಷಯ, ನಿಮ್ ಹೆಂಗಸ್ರು ಹೆಂಗವ್ರೆ ಕೇಳ್ದೆ ಅಂತ ಹೇಳಿ. ನಾನು ಕೇಳಿದೆ ನಿಮ್ಗೆ ಯಾಕ್ರಿ ಬೇಕದು? ನಿನ್ನೆ ರಾತ್ರಿ ಮಾವಯ್ಯ ಪಾರಿನ್ ಮ್ಯಾಗ್ಜಿನ್ ನೋಡ್ತಾ ಇದ್ರು. ಅದ್ರಲ್ಲಿರೋ ಒಂದೊಂದು ಫೋಟೋ ನೋಡ್ತಿದ್ರೆ ಕಣ್ಣು ಹೋಗ್ಬಿಡ್ತವೆ. ಸ್ವಲ್ಪ ವಿಚಾರಿಸ್ಕೊಳ್ಳಿ. ಏನ್ ಮಾತಾಡ್ತಿದ್ದೀರಾ ಏನ್ರಿ ನೀವು? ಹೌದಾ? ಇಲ್ಲಮ್ಮ ಸಾವಿತ್ರಿ, ವಿಚಾರಿಸ್ಕೋ ಅವ್ರನ್ನ. ನೀವ್ ಯಾವಾಗ ಫಾರಿನ್ ಮ್ಯಾಗ್ಜಿನ್ ನೋಡಿದ್ರೆ? 2 ಮಕ್ಕಳಾದ್ರೂ ಇನ್ನೂ ಬುದ್ಧಿ ಬಂದಿಲ್ಲ. ಈ ತರ್ಲೆಗೆ ತುಂಬಾ ಜಾಸ್ತಿ ಆಗೋಯ್ತು ಯಾಕೋ. ಇತ್ತೀಚೆಗೆ ತುಂಬಾ ಜಾಸ್ತಿ ಮಾತಾಡ್ತಾರೆ. ಬರೀ ಡಬಲ್ ಮೀನಿಂಗ್ ಮಾತಾಡೋದ್ ಕಲ್ತಿದ್ದಾರೆ. ಟ್ರಾವೆಲ್ಸ್ ಹುಡುಗರೆಲ್ಲ ಅದೇ ಹೇಳ್ತಾ ಇದ್ರು. ಅಯ್ಯೋ ಸತ್ಯ, ನೀವ್ ಯಾಕ್ರಿ ಹೀಗಾದ್ರಿ? ಅಯ್ಯೋ ಸಾರಿ 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 ಸಾರಿ, ಮಾವಯ್ಯ ಫಿಟ್ಟಿಂಗ್ ಇಡ ಅಂತ ಬಂದೆ. ಮಾವಯ್ಯ ಸರ್ರೆ ಪಾಯಿಂಟ್ ಹಾಕಿ ನನ್ಗೆ ಸಿಗಾಕ್ತಿದ್ರು. ಕಾಮಿಡಿ ಮಾಡ ಅಂತ ಬಂದೆ, ತಿಂತಿದೆ ಆಗ್ಬಿಟ್ಟು. ಪುರೋಹಿತ್ರೆ, ನೀವು ಶುರು ಮಾಡಿ. ಹಾಗೆ ಆಗಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಕಾರ್ತ್ಯವಿರಾಜನೋ ನಾಮರಾಜಬಾಹು ಸಹಸ್ರವಾಂತಸ್ಯ ಸ್ಮರಣ ಮಾತ್ರೇಣ ಧೃತಂ ನಷ್ಟಂ ಚ. ಏನ ನಿಂದು? ತೊಗರಿ ಬೇಡ ಅನ್ಕೋ ಕುಕ್ಕರ್ ಮೇಲೆ ಪ್ಲೇಸ್ ಐತೆ, ಕಳ್ಳನ್ ಮಕ್ಳು ಅನ್ಕೋ ಬೆಂಗಳೂರ್ ಮೇಲೆ ಲೈಫ್ ಐತೆ. ಬೆಳಿಗ್ಗೆಯಿಂದ ಯಾರು ಹೇಳ್ತಿದ್ದ ಕೊಟ್ಟಿಲ್ಲ, ಹೊಟ್ಟೆ ಸಿತೈತೆ, ಇಲ್ಲಿ ಓಡಾಡ್ತೈತೆ ಹೊಟ್ಟೆ ಒಳಗಡೆ. ಹೌದಾ? ಓಕೆ ಓಕೆ ಓಕೆ, ನೀವು ಶುರು ಮಾಡಿ. ಡೈರೆಕ್ಟ್ ಆಗಿ ಕ್ಲೈಮ್ಯಾಕ್ಸಿಗೆ ಬಂದ್ಬಿಡಿ. ಕುಂತು ಬೇಜಾರಾಗ್ಬಿಟ್ಟೈತೆ. ಓ ಏನ್ರಿ ನೀವು ಹಾಗೆ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಇರ್ಲಿ ಬಿಡಿ ತಾಯಿ, ಸಂತೋಷವಾಗಿರೋ ಸಮಯದಲ್ಲಿ ಸಂತೋಷವಾಗಿರ್ಲಿ ಬಿಡಿ. ಕೊಟ್ಬಿಟ್ರ ಲೈಸೆನ್ಸ್? ನೀವು ಲೈಸೆನ್ಸ್ ಇಲ್ದೆ ಒಂದ್ ವೇಳೆ ಹೋಗ್ತಾರ ಅವರು. ಇನ್ ಲೈಸೆನ್ಸ್ ಕೊಟ್ಬಿಟ್ರಲ್ಲ, ಮುಗಿದಾಯ್ತು ಕತೆ. ಪರಿಮಳನ ಒಂದ್ ಕೈ ನೋಡ್ಕೊಳ್ಳೋದೆ. ಯಾರೇ ಅದು ಪರಿಮಳ? ಪರಿಮಳ ಬಾರು. ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಇದ್ದಿದ್ರೆ 2 ಮಕ್ಕಳಾಗದ. ಸುಮ್ಮನೆ ಇರ್ರಿ, ಮುಜುಗರ ಆಗುತ್ತೆ.
ತಮಾಷೆ ಮಾಡ್ಬೇಕಾಗ್ಲಿ. ಲೋ ಸತ್ಯ, ಸ್ವಲ್ಪ ಸುಮ್ಮನಿರಲ್ಲ. ಬಾಸು, ನಿಮ್ಮೂಡೆ ಬರೇ ನಮ್ಮೂಡೆ ಬೇರೆ. ನಾವು ರಮ್ ಹಾಕಿರೋ ಕುದುರೆ ತರ. ಏನ್ ಜಾಕಿ, ಯಾಕೆ ಸುಮ್ಕೆ ಇದೆಯಾ? ಇನ್ನೇನ್ ಮಾಡ್ಬೇಕು? ನಂತರ ಗಂಭೀರವಾಗಿ ಕುತ್ಕೋ, ಸೈಲೆಂಟ್ ಆಗಿ ಹಿಂಗೆ. ಪುರೋಹಿತ್ರೆ, ಮುಂದೋಗ್ತಿ. ನಿಮ್ಗಳ ಗಲಾಟೆಯಲ್ಲಿ ದೇವ್ರ ಪೂಜೆನೇ ಮುಗಿದು ಹೋಯ್ತು. ಹೇಳಿ, ಮಹಾ ಮಂಗಳಾರತಿ ಮಾಡೋಣ. ನೋಡಿ, ಪೂಜೆ ಪ್ರಕ್ರಿಯೆ ಮುಗಿದಿದೆ. ಮಗುನ ಯಾರು ಯಾರಿಗೆ ದತ್ತು ಕೊಡಬೇಕು ಅಂತಿದ್ದೀರೋ ಅವ್ರಿಗೆ ಕೊಡಬಹುದು. ಒಂದು ನಿಮಿಷ. ಅಪ್ಪ, ಸುಶೀಲ್, ಅಪ್ಪ ನಮಗೆ ಯಾವಾಗ್ಲೂ ಮುಖ್ಯನೇ. ಸುಮ್ಮನೆ ಬೆಳಿಗ್ಗೆ ತಮಾಷೆ ಮಾಡಿದ್ದು, ನಿನಗೆ ಚೋಕ್ ಕೊಡೋಣ ಅಂತ. ಏನ್ ಸುಶೀಲ್, ಒಂದ್ ಫೋನ್ ಇಲ್ಲ, ಏನಿಲ್ಲ, ಮರ್ತ್ಬಿಟ್ರೆ ನಮ್ಮ ಮನೆಲ್ಲ. ಫೋನ್ ಮಾಡ್ಲಿಲ್ಲ, ಮನೇಲಿಲ್ಲ ಅಂದ್ ಮಾತ್ರಕ್ಕೆ ಮರ್ತೆ ಅಂತ ವಯಸ್ಸಲ್ಲಿ. ನೀವಿಲ್ದೆ ಮಗಳನ್ನ ಹೇಗ್ ಕಳ್ಸೋದು ಅಂತ ಯೋಚನೆ ಆಗಿತ್ತು ಮಾವ. ಒಳ್ಳೆ ಕೆಲ್ಸಕ್ಕೆ ತಡ ಯಾಕೆ? ಯಾರಿದ್ರು ಆಗತ್ತೆ, ಯಾರಿಲ್ದೇ ಇದ್ರು ಆಗತ್ತೆ. ಚರ್ಚೆ ಬೇಡ, ಮುಂದುವರ್ಸು. ಯಾರನ್ನ ಯಾರ್ ಮದ್ವೆ ಆಗ್ಬೇಕು, ಯಾರ್ ಹೊಟ್ಟೆಲ್ ಯಾರ್ ಹುಟ್ಟಬೇಕು ಅನ್ನೋದು ನಮ್ ನಿರ್ಧಾರ ಅಲ್ಲ. ಹಣೆ ಬರಹನ ದೇವ್ರು ಬರೆಯೋ ಬದಲು ತಾಯಿ ಬರ್ದಿದ್ರೆ ಕಣ್ಣೀರೇ ಇರ್ತಿರ್ಲಿಲ್ಲ. ಎಲ್ರು ಬಾಳು ಸ್ವರ್ಗದ ಹಾಗೆ. ತಂದೆ ತಾಯಿ ಪುಣ್ಯದ ಫಲದಿಂದ ಹುಟ್ತೀವಿ, ಹುಟ್ಟಿದ್ಮೇಲೆ ಪಾಪ ಮಾಡ್ತೀವಿ. ಸರಿಯಾದ ತಂದೆ ತಾಯಿ ಸಿಗದೆ ಹೋದ್ರೆ ನಾವೇ ಪಾಪಿಷ್ಟ್ರು. ಹುಟ್ಟೋಕ್ ಮುಂಚೆ ಪುಣ್ಯ ಮಾಡಿದ್ನೋ ಇಲ್ವೋ, ಹುಟ್ಟಿದ್ಮೇಲೆ ಬದುಕಿನ ತುಂಬಾ ಪುಣ್ಯ ಮಾಡೋ ಅವಕಾಶನೇ ಸಿಗ್ತಾ ಹೋಯ್ತು. ಕಷ್ಟಪಟ್ಟು ಬೆಳೆಸಿದ್ಲು ಅಮ್ಮ, ನನಗೋಸ್ಕರನೇ ದುಡಿದ್ರು ಅಪ್ಪ. ಕಂಡ ದೇವ್ರು ಇವರಿಬ್ರು. ಅದಕ್ಕೆ ಕಣ್ಮುಚ್ಚೋ ಆಸೆನೇ ಇಲ್ಲ.
ತವರಲ್ಲಿ ಬೆಳೆದ ಹೆಣ್ಣು ಗಂಡನ ಮನೇನು ತವರಿನ ತರನೇ ಇರ್ಲಿ ಅಂತ ಆಸೆ ಪಡ್ತಾಳೆ. 7 ಜನ್ಮದಲ್ಲೂ ಸತ್ಯನೇ ನನ್ನ ಗಂಡನಾಗಿ ಸಿಗ್ಬೇಕು. ಅತ್ತೆ ಅಮ್ಮನಾಗಿ ಸಿಗೋದು ಅಪರೂಪ. ಆದ್ರೆ ನನ್ನ ಅತ್ತೆ ನಂಗೆ 2ನೇ ತಾಯಿ. ನನ್ನ ಮಿನುತನ್ನ ನಾನು ಕಳ್ಕೊಂಡೆ. ಆದ್ರೆ ಆ ದೇವ್ರು ನಿನ್ ರೂಪದಲ್ಲಿ ನನ್ನ ತಂಗಿ ನನಗೆ ವಾಪಸ್ ಕೊಟ್ಟ. ತಂಗಿ ಪ್ರೀತಿ ಕೊಟ್ಟು ವಿನುತ ಚೆನ್ನಾಗಿರ್ಬೇಕು, ಅವಳು ತಾಯಿ ಆಗ್ಬೇಕು. ಯಾಕೆಂದ್ರೆ ಪ್ರಪಂಚಕ್ಕೆ ಜೊತೆಗೆ ದೇವರಿಗೂ ತಾಯಿ ಅವಶ್ಯಕತೆ ಇದೆ. ನಂಜುಂಡಯ್ಯ ಮತ್ತು ಪದ್ಮಾವತಿಯ ಮಗಳಾದ ನಾನು ನನ್ನ ಮನಸ್ಸಿನಿಂದ ಸತ್ಯನ ಸಂತೋಷ ಮತ್ತು ಒಪ್ಪಿಗೆ ಜೊತೆ, ದೇವರ ಪ್ರಾರ್ಥನೆಯ ಜೊತೆ, ಶುಭ ಹಾರೈಕೆಗಳ ಜೊತೆ ನನ್ನ ಮಗಳು ಪ್ರಣತಿನ ಕಾಂಚನ ಮತ್ತು ಪ್ರತಾಪ್ ದಂಪತಿಗಳಿಗೆ ದತ್ತು ಕೊಡ್ತಾ ಇದೆ. ಈ ಕ್ಷಣದಿಂದ ಈ ಮಗು ನನ್ನದಲ್ಲ, ವಿನುತ ಮತ್ತೆ ಪ್ರತಾಪ್ದು. ಈ ಮಗು ಬಗ್ಗೆ ಯಾವುದೇ ಕನಸಾಗ್ಲಿ ಮೋಹ ಆಗ್ಲಿ ನನಗಿಲ್ಲ. ಬಹಳ ದೊಡ್ಡ ಮನಸ್ಸು ನಿಂದು. ವಸ್ತುಗಳನ್ನೇ ಬಿಟ್ಕೊಡಲ್ಲ ಈ ಕಾಲದಲ್ಲಿ. ನಮ್ಮದು ಅಂತ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಹೆತ್ತು ಮಗುನ ಇನ್ನೊಬ್ರು ಮಡ್ಲಿಗೆ ಹಾಕಿದೀಯ. ನಿನಗಿರೋ ಉದಾತ್ತತೆ ಎಲ್ಲ ಹೆಂಗಸರಿಗೂ ಇದ್ಬಿಟ್ರೆ ಮಕ್ಕಳಿಲ್ಲ ಅನ್ನೋ ತಂದೆ ತಾಯಿಯ ಕೊರಗನ್ನ ಶಾಶ್ವತವಾಗಿ ನಿಗಿಸ್ಬೋದು. ಬದುಕಿನಲ್ಲಿ ಏನು ಬೇಕಾದರೂ ಪಡ್ಕೋಬಹುದು ಸಾವಿತ್ರಿ. ಆದರೆ ತಾಯ್ತನ ಭಗವಂತನ ಅನುಗ್ರಹ. ನಿನ್ನಿಂದ ಇವತ್ತು ವಿನುತ ಅನ್ನೋ ತಾಯಿಯ ಜನನ. ಒಳ್ಳೇದಾಗ್ಲಿ ನಿಂಗೆ. ಎಲ್ರು ಅಂತಾರೆ ನಾವಿಬ್ರು ನಮಗಿಬ್ರು ಅಂತ, ಆದ್ರೆ ನಮ್ಮನೇಲಿ ನಾವು 4 ನಮಗಿಬ್ರು. ಸಾವಿತ್ರಿ ಬರೀ ಔಟ್ ಗೋಯಿಂಗ್ ಆಯ್ತು, ಇನ್ಕಮಿಂಗ್ ಯಾವಾಗ? ಅಂದ್ರೆ ಹೆಣ್ಮಕ್ಳು ಅಂದ್ರೆ ಔಟ್ ಗೋಯಿಂಗು, ಗಂಡ್ ಮಕ್ಳು ಅಂದ್ರೆ ಇನ್ಕಮಿಂಗು. ಸಾವಿತ್ರಿ ಹೂವು ಎಲ್ಲ ರೆಡಿ, ನಡಿ. ಏನಾಗಬೇಕು ನೀ ನನಗೆ, ಏನೆನ್ನಬೇಕು ನಾನಿನಗೆ, ಕಣ್ಣ ಮುಂದೆ ಬಂದು ನಿಂತ ಪ್ರೀತಿ ದೇವತೆ, ನೋವನೆಲ್ಲ ನೀಗುವಂಥ ಆಪ್ತ ಸ್ನೇಹಿತೆ, ಮಮತೆ ಧಾರೆ ಎರೆಯುವಂಥ ಮಾದೆ, ಯಾರೇ ನೀನು ನನ್ನ ಪಾಲಿನ ಭಾಗ್ಯದಾತೆ, ನೀನೊಂದು ಒಲವಿನ
ವರ್ಣಿಸಲು ಪದವೆಸಗದು